Hello friends, welcome to my channel Priya's Ruchi. ಇವತ್ತು ನಾನು ಒಂದು ಈಸಿ ಅಂಡ್ ಟೇಸ್ಟಿ ಆಗಿರೋ ಬ್ರೆಡ್ ಆಮ್ಲೆಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾದ್ರೂ ಮಾಡ್ಕೊಳ್ಬಹುದು, ಈವ್ನಿಂಗ್ ಸ್ನಾಕ್ಸ್ ಕಾದ್ರೂ ಮಾಡ್ಕೊಳ್ಬಹುದು. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಅಗಲವಾಗಿರೋ ಒಂದು ಬೌಲ್ನ ತಗೊಳ್ತಾ ಇದ್ದೀನಿ. ಈ ಬೌಲ್ಗೆ ನಾನು ಒಂದು ಸಣ್ಣ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಒಂದು ಹಸಿಮೆಣಸಿನಕಾಯಿನ ಕೂಡ ಚಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಉಪ್ಪು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ 3 ಮೊಟ್ಟೆನ ತಗೊಳ್ತಾ ಇದ್ದೀನಿ. ಈ 3 ಮೊಟ್ಟೆನ ಕೂಡ ನಾವು ಒಂದೊಂದೇ ಮೊಟ್ಟೆನ ನಾವು ಈ ರೀತಿಯಾಗಿ ಒಡೆದು ಇದ್ರೊಳಗಡೆ ಹಾಕೊಂಡ್ಬಿಡೋಣ. 3 ಮೊಟ್ಟೆಯಲ್ಲಿ ನಾನು 4 ರಿಂದ 5 ಬ್ರೆಡ್ ಆಮ್ಲೆಟ್ಗಳನ್ನ ನಾವು ಮಾಡ್ಕೊಳ್ಬಹುದು. ನಿಮ್ಗೆ ಹೆಚ್ಚು ಬೇಕಿದ್ರೆ ಹೆಚ್ಚು ಮೊಟ್ಟೆಗಳನ್ನ ಹಾಕೊಳ್ಳಿ. 3 ಮೊಟ್ಟೆನ ಹಾಕೊಂಡ್ಮೇಲೆ ಇದನ್ನ ನಾನು ಒಂದು ಫೋರ್ಕ್ ನಿಂದ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿ ಮಿಕ್ಸ್ ಅಪ್ ಆಗಿದೆ. ಈಗ ನಾನು 1 ಸ್ಪೂನ್ ಅಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಬ್ರೆಡ್ ಸ್ಲೈಸಸ್ನ ತಗೊಳ್ತಾ ಇದ್ದೀನಿ. ಒಂದೊಂದೇ ಬ್ರೆಡ್ ಸ್ಲೈಸ್ನ ನಾನು ಇದ್ರೊಳಗಡೆ ಡಿಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಎರಡೂ ಸೈಡ್ಗೂ ಕೂಡ ನಾನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನ ತವಾ ಮೇಲೆ ಹಾಕೊಳ್ಬೇಕಾಗತ್ತೆ. ಒಂದು ತವಾಗೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಈ ರೀತಿಯಾಗಿ ಸವರ್ಕೊಂಡು ಇದಕ್ಕೆ ನಾನು ಒಂದೊಂದೇ ಬ್ರೆಡ್ ಸ್ಲೈಸಸ್ ಡಿಪ್ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸಸ್ನ ನಾನು ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೊಂದು ಬ್ರೆಡ್ ಸ್ಲೈಸ್ನ ಕೂಡ ನಾನು ಡಿಪ್ ಮಾಡ್ಕೊಂಡು ತವಾ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ. ಸುತ್ತ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಇದು ಬೇಕಿದ್ರೆ ಹಾಕೊಳ್ಬಹುದು, ಆಪ್ಷನಲ್. 1 ನಿಮಿಷ ಬೆಂದ ಮೇಲೆ ಇದನ್ನ ಇನ್ನೊಂದು ಸೈಡ್ಗೆ ನಾನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದೇ ರೀತಿ ಇನ್ನೊಂದು ಸೈಡ್ಗೂ ಕೂಡ 1 ನಿಮಿಷ ಆದ್ಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿರ್ಬೇಕು. ಈಗ ಇನ್ನೊಂದು ಸೈಡ್ಗೆ ನಾವು ಮತ್ತೆ ಫ್ಲಿಪ್ ಮಾಡ್ಕೊಂಡು ಬಿಡೋಣ. ಎರಡು ಸೈಡ್ ಕಂಪ್ಲೀಟ್ ಆಗಿ ಈಗ ಬೆಂದಿದೆ. ಈಗ ನಾನು ಇದನ್ನ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಕೆಚಪ್ ಜೊತೆ ತಿನ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆಲ್ಲರಿಗೂ ನನ್ನ ಈಸಿ ಬ್ರೆಡ್ ಆಮ್ಲೆಟ್ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮರಿದಲ್ಲೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.